ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಈಶ್ವರ್ ವಿಶ್ವಕರ್ಮ. ನಮ್ಮ ಒಂದು ಚಾನಲ್ ಆದ ಈಶ್ವರ್ ಜರ್ನಿಯ ಈ ವಾರದ ಒಂದು ಹೊಸ ಕಥೆಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರಾದರೂ ಈ ಒಂದು ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರ ಅಥವಾ ಈ ವಿಡಿಯೋನ ಮೊದಲ ಬಾರಿಗೆ ನೋಡ್ತಾ ಇದ್ರ ಅಥವಾ ರೆಗ್ಯುಲರ್ ಆಗಿ ನೋಡ್ತಾ ಇದ್ರು ಕೂಡ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ದಯವಿಟ್ಟು ಈ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಅಂಡ್ ನಿಮ್ ಸಪೋರ್ಟ್ ನಮ್ಗೆ ಭಾಳ ಅಂದ್ರೆ ಭಾಳ ನೀಡೈತಿ. ಅದಕ್ಕೋಸ್ಕರ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡ್ರಿ. ಸೊ ಸ್ನೇಹಿತರೆ, ಈ ಒಂದು ಕತೆ ಯಾವಾಗ್ಲೂ ನಾವು ಸುತ್ತಾಡಬೇಕು, ತಿರ್ಗಾಡಬೇಕು, ಟ್ರಾವೆಲ್ ಮಾಡ್ತಾ ಇರಬೇಕು ಅಂತ ಅನ್ನೋರಿಗೆ ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತೈತಿ. ಅಂಡ್ ಅದ್ರ ಜೊತೆ ಕೊನೆಯಲ್ಲಿ ಒಂಚೂರು ಭಯ ಕೂಡ ಆಗ್ತೈತಿ. ಸೊ ಸಿಟ್ ಆ್ಯಂಡ್ ರಿಲ್ಯಾಕ್ಸ್. ಈ ವಿಡಿಯೋನ ಫುಲ್ ಆಗಿ ನೋಡಿ ಅಂಡ್ ನಿಮ್ಮ ಅನಿಸಿಕೆಯನ್ನ ಲಾಸ್ಟ್ಗೆ ನಮಗೆ ತಿಳಿಸಿ. ಸೊ ಮತ್ತೆ ತಡ ಮಾಡೋಣ, ವಿಡಿಯೋನ ಶುರು ಮಾಡೋಣ ಬನ್ನಿ. ಸ್ನೇಹಿತರೆ, ಈ ಒಂದು ಕಥೆಯಲ್ಲಿ ಬರೋ ಹುಡುಗನ ಹೆಸರು ಅರ್ಜುನ್ ಅಂತ. ಅರ್ಜುನ್ ಚಿಕ್ಕ ವಯಸ್ಸಿಂದಾನೆ ತುಂಬ ಬ್ರಿಲಿಯಂಟ್ ಆ್ಯಂಡ್ ಸ್ಮಾರ್ಟ್ ವರ್ಕ್ ಸ್ಟೂಡೆಂಟ್ ಆಗಿರ್ತಾನೆ. ಆ್ಯಂಡ್ ಕಾಲೇಜಲ್ಲಿ ಕೂಡ ಎಲ್ಲ ಶಿಕ್ಷಕರಿಂದ ಒಳ್ಳೆ ಹೆಸರನ್ನೇ ಪಡೆದುಕೊಂಡಿರ್ತಾನೆ. ಅದರ ಜೊತೆಗೆ ಇಂಜಿನಿಯರಿಂಗ್ ಸೇರಿದ ನಂತರ ಯಾವುದೇ ಒಂದು ಬ್ಯಾಕ್ಲಾಗ್ಸ್ ಇಲ್ಲದೆ ತನ್ನ ಇಂಜಿನಿಯರಿಂಗನ್ನು ಕಂಪ್ಲೀಟ್ ಮಾಡ್ಕೊಳ್ತಾನೆ. ಅದಾದಮೇಲೆ ತನಗಿಷ್ಟ ಇರೋ ಡ್ರೀಮ್ ಕಂಪ್ನಿಯಲ್ಲೇ ಕೂಡ ಜಾಬ್ ಆಗುತ್ತೆ. ಬಟ್ ಕತೆ ಈಗ ಪ್ರಾರಂಭವಾಗುತ್ತೆ. ಜೂನ್ 25, 2016. ಆ ದಿನ ಸಂಜೆ ತುಂಬಾ ಜೋರಾಗಿ ಮಳೆ ಬರ್ತಿರುತ್ತೆ. ಆ್ಯಂಡ್ ಅದರ ಜೊತೆಗೆ ಅರ್ಜುನ್ಗೆ ವರ್ಕ್ ಲೋಡ್ ಕೂಡ ತುಂಬಾ ಇರುತ್ತೆ. ಇದೆಲ್ಲದರ ನಡುವೆ ಅರ್ಜುನ್ಗೆ ಒಂದು ಇಂಪಾರ್ಟೆಂಟ್ ಕ್ಲೈಂಟ್ ಜೋಡಿ ಮೀಟಿಂಗ್ ಕೂಡ ಫಿಕ್ಸ್ ಆಗಿರುತ್ತೆ. ವರ್ಕಲ್ಲಿ ತುಂಬಾ ಡಿಸಿಪ್ಲಿನ್ ಆಗಿರೋ ಅರ್ಜುನ್ ಆ ಒಂದು ಮೀಟಿಂಗ್ನ ಸ್ಕಿಪ್ ಮಾಡದೆ ಆ ಒಂದು ಮೀಟಿಂಗ್ನ ಅಟೆಂಡ್ ಮಾಡ್ತಾನೆ. ಅರ್ಜುನ್ ಆ ಒಂದು ಮೀಟಿಂಗ್ನ ಮುಗಿಸಿ ಹೊರಗೆ ಬರೋಷ್ಟರಲ್ಲಿ ಸಮಯ 11:30 ರಾತ್ರಿ ಹೊತ್ತಲ್ಲಿ ಮಳೆ ತುಂಬಾ ಜೋರಾಗಿರುತ್ತೆ. ಆ್ಯಂಡ್ ರಸ್ತೆ ಮೇಲೆ ಒಬ್ಬ ವ್ಯಕ್ತಿ ಕೂಡ ಇರೋದಿಲ್ಲ. ಬಿಕಾಸ್ ಅರ್ಜುನ್ನ ರೆಗ್ಯುಲರ್ ಟೈಮಿಂಗು ರಾತ್ರಿ 11 ಗಂಟೆಯ ಕೊನೆಯ ಬಸ್ ಆಗಿರುತ್ತೆ. ಬಟ್ 11 ಗಂಟೆಯ ಬಸ್ ಆಲ್ರೆಡಿ ಅರ್ಜುನನ್ನು ಬಿಟ್ಟು ಪಾಸ್ ಆಗಿರುತ್ತೆ. ಸೊ ರೋಡ್ ಮೇಲೆ ಮಳೆ ಸೌಂಡನ್ನ ಬಿಟ್ಟರೆ ಮತ್ತೇನು ಕೇಳಿಸ್ತಾ ಇರೋದಿಲ್ಲ. ಆ ಮಳೆಯಲ್ಲಿನೇ ಅರ್ಜುನ್ ಬಸ್ ಸ್ಟಾಪ್ ಹತ್ರ ಬರ್ತಾನೆ. ಸುತ್ತಮುತ್ತ ನೋಡ್ತಾನೆ, ಯಾರೂ ಕೂಡ ಇರೋದಿಲ್ಲ. ಸೊ ಅರ್ಜುನ್ ಒಂಚೂರು ಭಯ ಪಡೋದಕ್ಕೆ ಶುರು ಮಾಡ್ತಾನೆ. ಆ್ಯಂಡ್ ತನ್ನ ಪಾಕೆಟಲ್ಲಿರೋ ಫೋನ್ ತೆಗೆದು ಟೈಮ್ನ ನೋಡ್ತಾನೆ. ಟೈಮ್ ಸರಿಯಾಗಿ 11:45 ಆಗಿರುತ್ತೆ. ಆ ಸಮಯದಲ್ಲಿ ಯಾವ ಒಂದು ಗಾಡಿ ಕೂಡ ಇರೋದಿಲ್ಲ. ಪಾಪ ಅವನ ಬ್ಯಾಡ್ ಲಕ್ಗೆ ಒಂದು ಆಟೋ ಕೂಡ ಇರೋದಿಲ್ಲ. ಸೊ ಆ ಒಂದು ಟೈಮಲ್ಲಿನೇ ತುಂಬ ದೂರದಿಂದ 2 ಹೆಡ್ಲೈಟ್ಗಳನ್ನ ಹಚ್ಕೊಂಡು ಒಂದು ಬಸ್ ಬರೋದನ್ನು ಅರ್ಜುನ್ ದೂರದಿಂದಾನೇ ಗಮನಿಸ್ತಾನೆ. ಅದನ್ನು ನೋಡಿ ಅರ್ಜುನ್ ಒಂಚೂರು ರಿಲ್ಯಾಕ್ಸ್ ಆಗ್ತಾನೆ. ಸೊ ಬಸ್ಸು ನಿಧಾನವಾಗಿ ಅರ್ಜುನ್ ನಿಂತಿರೋ ಬಸ್ ಸ್ಟಾಪ್ ಹತ್ರ ಬಂದು ಸ್ಟಾಪ್ ಆಗುತ್ತೆ. ಬಟ್ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಗೊತ್ತೇನ್ರಿ, ಆ ಬಸ್ಸಿಗೆ ಯಾವ ರೂಟ್ ಬಸ್ ಅಂತ ಬೋರ್ಡ್ ಕೂಡ ಇರೋದಿಲ್ಲ. ಆ್ಯಂಡ್ ಅದ್ರ ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಆ ಬಸ್ ಮ್ಯಾಗ ನಂಬರ್ ಪ್ಲೇಟ್ ಕೂಡ ಇರೋದಿಲ್ಲ. ಸೊ ಇದನ್ನೆಲ್ಲ ಗಮನಿಸ್ತಿರೋ ಅರ್ಜುನ್ಗೆ ಒಂಚೂರು ಅನುಮಾನ ಬರೋಕ್ಕೆ ಶುರು ಆಗುತ್ತೆ. ಅದ್ರ ಜೊತೆ ಭಯ ಕೂಡ ಆಗುತ್ತೆ. ಬಟ್ ಆಗಿದ್ದಾಗಲಿ ಈ ಬಸ್ ಹೆಂಗಿದ್ರು ನನ್ನ ರೂಟ್ ಕಡೆನೇ ಹೋಗ್ತಾ ಇದೆಯಲ್ಲ, ಅದು ಎಲ್ಲಿವರೆಗೂ ಹೋಗುತ್ತೆ ಅಲ್ಲಿವರೆಗಾದರೂ ಹೋದರೆ ಸಾಕಪ್ಪ ಅನ್ನೋ ಒಂದು ಅನಿವಾರ್ಯದಿಂದ ಅರ್ಜುನ್ ಆ ಬಸ್ನ ಹತ್ತಾನೆ. ಆ್ಯಂಡ್ ಆ ಬಸ್ ಒಳಗೆ ಹತ್ತಿ ಲಾಸ್ಟ್ ಸೀಟಲ್ಲಿ ಹೋಗಿ ಕೂರ್ತಾನೆ. ಆ್ಯಂಡ್ ಆ ಬಸ್ ಮೂವ್ ಆದ ತಕ್ಷಣ ಒಂದು 2-3 ನಿಮಿಷ ಆದಮೇಲೆ ಅರ್ಜುನ್ ಆ ಬಸ್ನ ಮೂಮೆಂಟ್ಗಳನ್ನ ಅಬ್ಸರ್ವ್ ಮಾಡ್ತಾನೆ. ಆ್ಯಂಡ್ ಆ ಬಸ್ಸಲ್ಲಿ ಒಂದು ವಿಯರ್ಡ್ ಸೈಲೆನ್ಸು ಮೂಡಿರುತ್ತೆ. ಅದರ ಜೊತೆಗೆ ಆ ಬಸ್ಸಲ್ಲಿ 11 ಜನ ಪ್ಯಾಸೆಂಜರ್ಸ್ ಮಾತ್ರ ಇರ್ತಾರೆ. ಈ ಪಾಯಿಂಟನ್ನು ನೋಟಿಸ್ ಮಾಡಿ, ಬರೀ 11 ಜನ ಮಾತ್ರ ಇರ್ತಾರೆ. ಸರ್ಪ್ರೈಸ್ ಮೂಮೆಂಟ್ ಏನು ಗೊತ್ತಾ, ಯಾರು ಕೂಡ ಮೊಬೈಲನ್ನು ಯೂಸ್ ಮಾಡ್ತಾ ಇರೋದಿಲ್ಲ. ಸೊ ಆ ಬಸ್ಸು ಟ್ರಾವೆಲ್ ಮಾಡೋದಕ್ಕೆ ಶುರು ಮಾಡುತ್ತೆ. ಟ್ರಾವೆಲಿಂಗ್ ಶುರುವಾದ 5-6 ನಿಮಿಷದಲ್ಲಿ ಕಂಡಕ್ಟರ್ ಅರ್ಜುನ್ ಹತ್ರ ಬರ್ತಾನೆ. ಬಟ್ ಏನೂ ಕೂಡ ಮಾತಾಡೋದಿಲ್ಲ. ಅರ್ಜುನ್ ಅವನ ಹತ್ರ ಇರೋ ದುಡ್ಡನ್ನು ಕೊಟ್ಟು ಟಿಕೆಟ್ ಕೊಡಿ ಸರ್ ಅಂತ ಕೇಳ್ತಾನೆ. ಆಗ ಕಂಡಕ್ಟರ್, ಟಿಕೆಟ್ ಮಷಿನ್ ಹಾಳಾಗಿದೆ ಸರ್, ಆದರೆ ನನ್ನ ಹತ್ರ ಹಳೆ ಟಿಕೆಟ್ಗಳಿವೆ, ಕೊಡ್ತೀನಿ ಅಂತ ಹೇಳ್ತಾನೆ. ಸೊ ಆ ಹೇಳಿದ ತಕ್ಷಣ ಕಂಡಕ್ಟರ್ ಒಂದು ಹಳೆಯ ಕಾಲದ ಟಿಕೆಟನ್ನು ಅರ್ಜುನನ ಕೈಯಲ್ಲಿಟ್ಟು ವಾಪಸ್ ಮುಂದ್ಗಡೆ ಹೋಗ್ತಾನೆ. ಆಗ ಅರ್ಜುನ್ ಆ ಒಂದು ಟಿಕೆಟ್ನ ನೋಡದೆ ತನ್ನ ಶರ್ಟ್ ಪಾಕೆಟ್ನಲ್ಲಿ ಇಟ್ಕೋತಾನೆ. ಬಟ್ ಒಂದು 2-3 ನಿಮಿಷ ಆದಮೇಲೆ ಅರ್ಜುನನಿಗೆ ಡೌಟ್ ಬರೋದಕ್ಕೆ ಶುರು ಆಗುತ್ತೆ. ಆಗ ಅರ್ಜುನ್ ತನ್ನ ಪಾಕೆಟಲ್ಲಿರೋ ಟಿಕೆಟ್ನ ತೆಗೆದು ನೋಡಿದಾಗ ಶಾಕ್ ಆಗ್ತಾನೆ. ಯಾಕೆ ಗೊತ್ತಾ, ಆ ಒಂದು ಟಿಕೆಟ್ ಮೇಲಿರೋ ಡೇಟು ಸುಮಾರು 15 ವರ್ಷಗಳ ಹಿಂದಿನ ಡೇಟ್ ಆಗಿರುತ್ತೆ. ಅರ್ಜುನ್ ಇದೇ ಸಾಧ್ಯ ಅಂತ ತುಂಬಾ ಭಯ ಬೀಳ್ತಾನೆ. ಅತ್ತ ನೋಡ್ತಾನೆ. ಬಟ್ ಕಂಡಕ್ಟರ್ ಮಾಯ ಆಗಿರ್ತಾನೆ. ಅಷ್ಟರಲ್ಲೇ ಮೊಬೈಲ್ ನೆಟ್ವರ್ಕ್ ಕೂಡ ಡೌನ್ ಆಗುತ್ತೆ.
ಆ್ಯಂಡ್ GPS ಕೂಡ ಆಫ್ ಆಗುತ್ತೆ. ಅರ್ಜುನ್ಗೆ ಇನ್ನಷ್ಟು ಭಯ ಹೆಚ್ಚಾಗುತ್ತೆ. ಅರ್ಜುನ್ ತುಂಬ ಹೆದರಿಕೆಯಿಂದ ಕಿಟಕಿಯಿಂದ ಹೊರಗಡೆ ನೋಡ್ತಾನೆ. ರಸ್ತೆ ಕಾಣೋದಿಲ್ಲ, ಬರೀ ಮಳೆ ಮತ್ತು ಗುಡುಗು ಮಾತ್ರ ಕಾಣ್ತಾ ಇರುತ್ತೆ. ಅಷ್ಟರಲ್ಲಿ ಅರ್ಜುನನ ಪಕ್ಕದಲ್ಲಿ ಒಬ್ಬ ವೃದ್ಧ ವ್ಯಕ್ತಿ ಕುಂತಿರ್ತಾನೆ. ವೃದ್ಧ ವ್ಯಕ್ತಿ ಅಂದರೂ ಅವನಿಗೆ ಸರಿಸುಮಾರು 80ರಿಂದ 85 ಏಜ್ ಆಗಿರುತ್ತೆ. ಆ ವೃದ್ಧ ವ್ಯಕ್ತಿ ಅರ್ಜುನನನ್ನು ನೋಡಿ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಏನಪ್ಪ, ನೀನು ಮೊದಲ ಬಾರಿಗೆ ಈ ಬಸ್ಸನ್ನು ಹತ್ತಿದೀಯಾ ಅಂತ ಕೇಳ್ತಾನೆ. ಅದಕ್ಕೆ ಅರ್ಜುನ್ ತಲೆಯಾಡಿಸಿ ಹೌದು, ಯಾಕೆ ಕೇಳ್ತಾ ಇದ್ದೀರಾ ಅಂತ ಕೇಳ್ತಾನೆ. ನಗ್ತಾ ಒಂದು ಮಾತನ್ನು ಹೇಳ್ತಾನೆ. ಈ ಬಸ್ಸನ್ನು ಹತ್ತಿದವರು ಯಾರೂ ಕೂಡ ಮನೆಯನ್ನು ತಲುಪೋದಿಲ್ಲ ಅಂತ ನಗ್ತಾ ಅವನಿಗೆ ಉತ್ತರಿಸ್ತಾನೆ. ಅದನ್ನು ಕೇಳಿದ ಅರ್ಜುನ್ ಮತ್ತಷ್ಟು ಭಯ ಬೀಳೋದಕ್ಕೆ ಶುರು ಮಾಡ್ತಾನೆ. ಆ ಬಸ್ಸು ಮುಂದೆ ಹೋಗ್ತಾ ಹೋಗ್ತಾ ಒಂದು ಸೇತುವೆ ಹತ್ರ ಹೋಗಿ ಸ್ಟಾಪ್ ಆಗುತ್ತೆ. ಆ ಬಸ್ಸು ಸ್ಟಾಪ್ ಆದ ತಕ್ಷಣ ಆ ಬಸ್ಸಿಂದ ಒಬ್ಬ ಪ್ಯಾಸೆಂಜರ್ ಕೆಳಗಡೆ ಇಳಿತಾನೆ. ಆ ಕೆಳಗಡೆ ಇಳಿತಿರೋ ಪ್ಯಾಸೆಂಜರ್ನ ನೋಡಿ ಅರ್ಜುನ್ ಶಾಕ್ ಆಗ್ತಾನೆ. ಯಾಕೆ ಗೊತ್ತಾ, ಆ ಬಸ್ಸಿಂದ ಕೆಳಗಡೆ ಇರ್ತಿರೋ ವ್ಯಕ್ತಿ ಬೇರೆ ಯಾರೂ ಅಲ್ಲ, 15 ವರ್ಷಗಳ ಹಿಂದೆ ಒಂದು ಅಪಘಾತದಲ್ಲಿ ಸತ್ತೋದ ಅರ್ಜುನನ ಚಿಕ್ಕಪ್ಪ ಆಗಿರ್ತಾನೆ. ಇದೆಲ್ಲ ಆದಮೇಲೆ ಆ ವೃದ್ಧ ವ್ಯಕ್ತಿ ಅರ್ಜುನ್ಗೆ ಇನ್ನೊಂದು ಮಾತನ್ನು ಹೇಳ್ತಾನೆ. ಈ ಬಸ್ಸು 2011ರಲ್ಲಿ ಒಂದು ದೊಡ್ಡ ಅಪಘಾತಕ್ಕೆ ಸಿಲುಕಿತ್ತು. ಆ ಒಂದು ಸಿಲುಕಿದ ಅಪಘಾತದಲ್ಲಿ ಬಸ್ನಲ್ಲಿದ್ದ ಎಲ್ಲ ಪ್ಯಾಸೆಂಜರ್ಸ್ ಕೂಡ ಸತ್ತೋದ್ರು ಅಂತ ಹೇಳ್ತಾನೆ. ಇದನ್ನು ಕೇಳಿದ ಅರ್ಜುನ್ ಇದನ್ನೆಲ್ಲ ನಂಗ್ಯಾಕೆ ಹೇಳ್ತಿದ್ದೀರಾ ಅಂತ ಹೇಳಿ ಮರುಪ್ರಶ್ನಿಸ್ತಾನೆ. ಆಗ ವೃದ್ಧ ವ್ಯಕ್ತಿ ನಗ್ತಾ ಉತ್ತರಿಸ್ತಾನೆ, ಆ ಬಸ್ಸಲ್ಲಿ ಸತ್ತು ಹೋಗಿರೋ ಅಷ್ಟು ಜನ ಪ್ಯಾಸೆಂಜರ್ಸು ಇವಾಗ ನೀನು ಟ್ರಾವೆಲ್ ಮಾಡ್ತಿರೋ ಬಸ್ಸಲ್ಲೇ ಇದ್ದಾರೆ ಅಂತ ಹೇಳ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಕ್ಕಂಥ ಅರ್ಜುನನ ರಕ್ತ ಹೆಪ್ಪಗಟ್ಟುತ್ತೆ. ಆದರೂ ಕೂಡ ಅರ್ಜುನ್ ಧೈರ್ಯ ಮಾಡಿ ಬಸ್ನ ಮುಂದ್ಗಡೆ ಬಂದು ಬಸ್ನ ಬಾಗಿಲದಿಂದ ಹೊರಗಡೆ ಜಿಗಿತಾನೆ. ಬೆಳಗ್ಗೆ ಕಣ್ಬಿಟ್ಟ ತಕ್ಷಣ ಅರ್ಜುನ್ ಒಂದು ರಸ್ತೆಯ ಬದಿಯಲ್ಲಿ ಮಲಗಿರ್ತಾನೆ. ಅದನ್ನು ದೂರದಿಂದಲೇ ನೋಡಿರ್ತಕ್ಕಂಥ ಒಬ್ಬ ಟೀ ಶಾಪ್ ಓನರ್ ಅವನಿಗೆ ನೀರನ್ನು ಕೊಟ್ಟು ಸಲಹಿಸ್ತಾನೆ. ಆಗ ಅರ್ಜುನ್ ನಡೆದಿರೋ ಎಲ್ಲ ಘಟನೆಯನ್ನು ಆ ಒಂದು ಟೀ ಶಾಪ್ ಓನರ್ಗೆ ವಿಸ್ತಾರವಾಗಿ ತಿಳಿಸ್ತಾನೆ. ಇದನ್ನೆಲ್ಲ ಕೇಳಿಸ್ಕೊಂಡಿರ್ತಕ್ಕಂಥ ಆ ಟೀ ಶಾಪ್ ಓನರ್ ಒಂದು ಸೆಕೆಂಡ್ ಮೌನವಾಗಿ ಬಿಡ್ತಾನೆ. ಆ್ಯಂಡ್ ಅದಾದಮೇಲೆ ಈ ರೀತಿಯಾಗಿ ಹೇಳ್ತಾನೆ, ಹೌದು ಬ್ರೋ, ನೀನು ಹೇಳ್ತಾ ಇರೋದು ನಿಜ. ಬಿಕಾಸ್ 2001ನೇ ಇಸ್ವಿಯಲ್ಲಿ ಇದೇ ಸೇತುವೆ ಮೇಲೇ ಭಾರಿ ಗಾತ್ರದಲ್ಲಿ ಒಂದು ಬಸ್ ಅಪಘಾತ ಸಂಭವಿಸಿತ್ತು ಅಂತ ಹೇಳ್ತಾನೆ. ಆ್ಯಂಡ್ ತುಂಬ ಜನ ರಾತ್ರಿ ಹೊತ್ತಲ್ಲಿ ಇಲ್ಲಿ ಒಂದು ವಿಚಿತ್ರವಾದ ಬಸ್ಸು ಹೋಗ್ತಾ ಇರೋದನ್ನು ನೋಡಿದ್ದೀವಿ ಅಂತ ಕೂಡ ನನಗೂ ಸುಮಾರು ಸತಿ ಹೇಳಿದ್ದಾರೆ ಅಂತ ಕೂಡ ಹೇಳ್ತಾನೆ. ಸೊ ಇದನ್ನೆಲ್ಲ ಕೇಳಿಸ್ಕೊಂಡಂತಹ ಅರ್ಜುನ್ ಒಂದು ಸೆಕೆಂಡ್ ಶಾಕ್ ಆಗ್ತಾನೆ. ಆ್ಯಂಡ್ ಅವನ ಶರ್ಟ್ ಪಾಕೆಟಲ್ಲಿರೋ ಒಂದು ಟಿಕೆಟನ್ನು ತಕ್ಷಣ ತೆಗೆದು ನೋಡ್ತಾನೆ. ಆ ಒಂದು ಟಿಕೆಟಲ್ಲಿ ಏನಿರುತ್ತೆ ಗೊತ್ತಾ, ಆ ಒಂದು ಟಿಕೆಟ್ ಹಿಂದ್ಗಡೆ ಸೈಡು ಒಂದು ಲೈನ್ ಬರೆದಿರುತ್ತೆ. ಅದೇನೆಂದರೆ ನೆಕ್ಸ್ಟ್ ಟೈಮ್ ಈ ಲಕ್ ನಿನ್ನ ಕೈ ಹಿಡಿಯೋದಿಲ್ಲ ಅಂತ. ಆ್ಯಂಡ್ ಇದನ್ನೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಕ್ಕಂಥ ಅರ್ಜುನ್ ಅವತ್ತಿನಿಂದ ನೈಟ್ ಟ್ರಾವೆಲ್ ಮಾಡೋದನ್ನೇ ಬಿಟ್ಬಿಡ್ತಾನೆ. ಸೊ ಸ್ನೇಹಿತರೆ, ಹೇಗಿತ್ತು ಈ ಒಂದು ಲಾಸ್ಟ್ ಬಸ್ ಜರ್ನಿಯ ಎಕ್ಸ್ಪೀರಿಯೆನ್ಸ್? ಸೊ ಫ್ರೆಂಡ್ಸ್, ಈ ಒಂದು ಲಾಸ್ಟ್ ಬಸ್ನ ಜರ್ನಿ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತ ಕಮೆಂಟ್ ಬಾಕ್ಸ್ ಒಳಗೆ ನಿಮ್ಮ ಒಪಿನಿಯನನ್ನು ಕಮೆಂಟ್ ಮಾಡಿ. ಆ್ಯಂಡ್ ಇನ್ನಷ್ಟು ಇಂತಹ ಮಿಸ್ಟ್ರಿ ಆ್ಯಂಡ್ ಹಾರರ್ ಕಥೆಗಳಿಗೋಸ್ಕರ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಈಶ್ವರ್. ಮುಂದಿನ ವಾರ ಮತ್ತೊಂದು ಹೊಸ ಕಥೆಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್ ಬಾಯ್.